ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರದ ಉದ್ಘಾಟನೆಗೆ ಕೊನೆ ಹಂತದ ಸಕಲ ಸಿದ್ಧತೆಗಳು ನಡೀತಿದ್ದಾವೆ. ಒಂದು ಕಡೆಗೆ 8,000ಕ್ಕೂ ಹೆಚ್ಚು ಜನ ಆಹ್ವಾನಿತರಿಗೆ ಈ ಬಾರಿಯ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನವನ್ನು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಅವರಿಗೆ ಇರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ನಡೀತಿದ್ದಾವೆ. ಈಗ ನಾನು ನಿಂತಿರುವಂತಹ ಸ್ಥಳದಲ್ಲೂ ಸಹಿತ ಇದೇ ರೀತಿಯಾದಂತಹ ಟೆಂಟ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ವಿಐಪಿಗಳಿಗೆ ಇರೋದಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಏನಂದ್ರೆ ಜನಸಾಮಾನ್ಯರಿಗೆ ನಾರ್ಮಲ್ ಬೆಡ್ಗಳನ್ನು ವ್ಯವಸ್ಥೆ ಮಾಡಿದ್ರು. ಆದ್ರೆ ಇಲ್ಲಿ ಏನಂದ್ರೆ ಮಂಚ ಇದೆ, ಮಂಚದ ಜೊತೆಗೆ ಅವರಿಗೆ ಬೆಡ್ ಇರುತ್ತೆ. ಒಂದೊಂದು ರೂಮ್ಗಳಲ್ಲಿ ಮೂರು ಜನರಿಗೆ ಇರೋದಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಈ ರೀತಿಯಾದಂತಹ ಬಹಳಷ್ಟು ಒಟ್ಟು 6 ಹಂತಗಳಲ್ಲಿ 6 ಕಡೆಯಲ್ಲಿ ಟೆಂಟ್ಗಳ ನಿರ್ಮಾಣವನ್ನ ಮಾಡಲಾಗಿದೆ. ಒಂದೊಂದು ಟೆಂಟ್ಗಳಲ್ಲಿ ಬರೋಬ್ಬರಿ 800ರಿಂದ 1000 ಜನ ಇರಬಹುದು. ಅಂದ್ರೆ ಒಟ್ಟು 6 ವಿಭಾಗಗಳನ್ನ ಒಂದೊಂದು ವಿಭಾಗಗಳಲ್ಲೂ ಸಹಿತ 6 ಏನಂದ್ರೆ ಡಿಫರೆಂಟ್ ವಿಭಾಗಗಳನ್ನ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತವಾದಂತಹ ವ್ಯವಸ್ಥೆ ಇದೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಸಹಿತ ಹೊರಗಡೆಯಿಂದ ನೋಡೋದಕ್ಕೆ ಒಂದು ರೀತಿ ಇರುತ್ತೆ, ಮತ್ತೆ ಒಳಗಡೆ ಬಂದ ಮೇಲೆ ಅವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಅಂದ್ರೆ ಮಂಚ ಆಗಿರ್ಬೋದು ಅಥವಾ ಬೆಡ್ ಆಗಿರ್ಬೋದು, ಹೊತ್ಕೊಳ್ಳೋಕಾಗಿರ್ಬೋದು, ತಲೆದಿಂಬು, ಈ ರೀತಿಯಾದಂತಹ ವ್ಯವಸ್ಥೆ ಇರುತ್ತೆ. ಮತ್ತೊಂದು ಕಡೆಗೆ ಇದ್ರ ಒಳಗಡೆಗೆ ಏನಂದ್ರೆ ಅಟ್ಯಾಚ್ ಬಾತ್ರೂಮಿನ ವ್ಯವಸ್ಥೆ ಇದೆ. ನೀವು ಬಂದ್ರೆ ಇಲ್ಲಿ ಒಳಗಡೆ ಬಂದ್ರೆ ಸಾಕು. ಏನಂದ್ರೆ ಇಲ್ಲಿ ಒಂದ್ ಕಡೆಗೆ ಏನಂದ್ರೆ ಸ್ನಾನದ ಗೃಹ ಇದೆ. ಸ್ನಾನ ಮಾಡೋದಕ್ಕೂ ಸಹಿತ ಇಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಇದರ ಪಕ್ಕದಲ್ಲೇ ಇರುವಂತದ್ದು ಏನಂದ್ರೆ ಟಾಯ್ಲೆಟ್ ವ್ಯವಸ್ಥೆ ಇದೆ. ಅಂದ್ರೆ ಎಲ್ಲವೂ ಸಹಿತ ಏನಂದ್ರೆ ಟೆಂಪರವರಿ, ಕೇವಲ 24ನೇ ತಾರೀಕುವರೆಗೆ ಮಾತ್ರ ಇವೆಲ್ಲವೂ ಸಹಿತ ಏನಂದ್ರೆ ಕಾರ್ಯನಿರ್ವಹಿಸುವಂತವು. 24ರ ನಂತರ ಮತ್ತೆ ಈ ಟೆಂಟ್ ಗಳನ್ನ ಸಂಪೂರ್ಣವಾಗಿ ತೆಗೆದು ಏನಂದ್ರೆ ಯಥಾವತ್ತಾಗಿ ಈ ಜಾಗ ಹೇಗಿತ್ತು ಅದೇ ರೀತಿಯಾಗಿ ಖಾಲಿ ಇರುತ್ತೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇದರ ಟೆಂಟ್ ನ इंचार्ज उस्तुवारी और नम जोते इधर सर जी, इसके टेंट के बारे में कौन लोग रहते, कितना लोग रहते, कब से रहते, इसके बारे में थोड़ा जानकारी दीजिए। यह हमारा जो टेंट सिटी है, इस टेंट सिटी को हमने 5 हिस्सों में बांटा है। A, B, C, D, E 5 हिस्सों में एक लगभग 233 इसमें कक्ष हमने बनाए हैं। एक कक्ष में 3 बेड और 4 बेड, उसमें लेटरिन अटैच और अटैच टॉयलेट बाथ है। दूसरा, हमने इसी परिसर के अंदर इतने सारे लोगों को, एक लगभग 800 लोग एक साथ इसमें रह सकते हैं, जिनको हम बेड, रजाई, गद्दा सब देने वाले हैं। भोजनालय भी यहीं इसी परिसर के अंदर चलने वाला है। इसी में चिकित्सालय भी रहेगा, डॉक्टर्स रहेंगे। और यहीं पर यह व्यवस्था तो 22 तारीख को प्राण प्रतिष्ठा को लेकर है, लेकिन फिर आने वाले समय में 26 तारीख से पूरे देश भर से अलग अलग प्रांतों से आने वाले लोग हैं, उन लोगों के ऐसी रहने की व्यवस्था, जो अति विशिष्ट अतिथि लोग हैं, जैसे कि हमारे पूज्य संत हैं, खेल के कोई अच्छे खिलाड़ी हैं, अच्छे शिक्षाविद हैं, पत्रकार हैं, जो डॉक्टर्स हैं, ऐसे लोगों की यहाँ सारी व्यवस्था यहाँ रहने वाली है। ओके, और एक बात बोले तो ये 22 तारीख तक कर्नाटक से भी बहुत लोग आ रहे और देश विदेश से भी बहुत लोग आ रहे, साधु संत लोग आ रहे। साधु संत लोगों को रहने के लिए और दूसरा जगह सेट करे क्या, यही है वो? सभी अलग अलग प्रकार की व्यवस्थाएं हैं। कुछ पूज्य संतों के लिए हमारा एक तीर्थ क्षेत्रपुरम है, वहाँ भी व्यवस्था है। और कुछ अति विशिष्ट ऐसे पूज्य संत हैं, उन लोगों के लिए यहाँ व्यवस्था है। ಥ್ಯಾಂಕ್ ಯು ಸರ್ ಜಿ. ಇದು ಏನಂದ್ರೆ ಇಲ್ಲಿರುವಂತಹ ಇನ್ಚಾರ್ಜ್ ಅವರು ಹೇಳುವಂತಹ ಮಾತು. ಅಂದ್ರೆ ಪೂಜ್ಯರಿಗೆ, ಸ್ವಾಮೀಜಿಗಳಿಗೆ, ಸಂತರಿಗೆ ಸ್ಪೆಷಲಿ ಈ ಜಾಗವನ್ನ ಆಯ್ಕೆನ ಮಾಡ್ಕೊಳ್ಳಲಾಗಿದೆ. ಮತ್ತೆ ಕೆಲವೊಬ್ಬರಿಗೆ ಬೇರೆ ಕಡೆನೂ ಸಹಿತ ಇರೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ ಒಂದು ಇರೋದಕ್ಕೆ ವ್ಯವಸ್ಥೆ ಇರುತ್ತೆ, ಅದರ ಜೊತೆಗೆ ಅವರಿಗೆ ಊಟ ತಿಂಡಿ ವ್ಯವಸ್ಥೆಯು ಸಹಿತ, ಭೋಜನಾಲಯವನ್ನು ಸಹಿತ ಇಲ್ಲೇ ಮಾಡಲಾಗಿದೆ. ಅದರ ಜೊತೆಗೆ ಇಂಪಾರ್ಟೆಂಟ್ ಅಂದ್ರೆ ಯಾರಿಗಾದ್ರೂ ಹುಷಾರು ತಪ್ಪಿದ್ರೆ ಅವರಿಗೆ ವೈದ್ಯಕೀಯ ಸಹಕಾರವನ್ನ ಕೊಡಬೇಕು. ವೈದ್ಯಕೀಯ ಏನಂದ್ರೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಕುಂದುಕೊರತೆಗಳನ್ನು ನೀಗಿಸಬೇಕು ಅನ್ನುವಂತಹ ಸಲುವಾಗಿ ಡಾಕ್ಟರ್ಸ್ ಗಳನ್ನು ಸಹಿತ ಏನಂದ್ರೆ ನಿಯೋಜನೆ ಮಾಡ್ತಾರೆ. ಅದಕ್ಕೆ ಆದಂತಹ ಮತ್ತೊಂದು ವರ್ಗವನ್ನು ನಿಯೋಜನೆಯನ್ನ ಮಾಡಲಾಗಿದೆ. ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಎಲ್ಲವೂ ಸಹಿತ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು ಆ ಸಂದರ್ಭದಲ್ಲಿ. ಯಾಕಂದ್ರೆ ಆಹ್ವಾನಿತರು ಎಷ್ಟು ಜನ ಇದ್ದಾರೆ, ಬಹುತೇಕ ಎಲ್ಲರೂ ಸಹಿತ ಬರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಸಹಿತ 48 ಜನ ಸ್ವಾಮೀಜಿಗಳಿಗೆ ಆಹ್ವಾನವನ್ನ ಕೊಡಲಾಗಿದೆ. ಆ 48 ಜನ ಸಂತರು ಸಹಿತ ಅದರಲ್ಲಿ ಕೆಲವೊಬ್ರು ಏನಂದ್ರೆ ಈಗಾಗಲೇ ಬರೋದಿಲ್ಲ ಅಂತ ಹೇಳಿದ್ದಾರೆ ಕಾರಣಾಂತರಗಳಿಂದ. ಆದ್ರೆ ಉಳಿದಿರ್ತಕ್ಕಂತಹ ಬಹುತೇಕ ಎಲ್ಲರೂ ಸಹಿತ ಈ ಬಾರಿಯ ರಾಮಲಲ್ಲನ ಪ್ರತಿಷ್ಠಾಪನೆಯ ದಿವಸ ಅಯೋಧ್ಯೆಯಲ್ಲಿ ಇರ್ತಾರೆ. ಆ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಇರ್ಕೋದಕ್ಕೆ ವ್ಯವಸ್ಥೆಯು ಸಹಿತ ಇದೇ ರೀತಿಯಾದಂತಹ ಟೆಂಟ್ಗಳಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರುವಂತದ್ದು. कैमरा पर्सन रघु जोते जगदीश काशंपूर, न्यूज़ फर्स्ट अयोध्या। न्यूज़ फर्स्ट निर्भीतिಯಿಂದ ನಿಮ್ಮ ಪರವಾಗಿ।